ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ ಅವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನಮಗೆ ಸಂತೋಷವಾಗ್ತಾ ಇದೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಅದೃಷ್ಟಗಳು ಬರುವಂತಹ ಬೇರೆ ಬೇರೆ ಚಿಹ್ನೆಗಳು ಇರುತ್ತವೆ. ಆ ಚಿಹ್ನೆಗಳು ಯಾವುದು ಎಂದು ತಿಳ್ಕೊಂಡ್ರೆ ನಿಮಗೆ ಅದರಿಂದ ಬರುವಂಥ ಅದೃಷ್ಟ ಸೌಭಾಗ್ಯಗಳ ಬಗ್ಗೆ ತಿಳಿಯಬಹುದು. ಹಾಗೆಯೇ ಅದರಲ್ಲಿ ಕೊಂಚ ಬದಲಾವಣೆ ಆದರೆ ಅದರಿಂದ ಬರುವಂತಹ ದೋಷ ಫಲಗಳು ನಮಗೆ ಮನದಟ್ಟಾಗಬೇಕು. ಅದನ್ನು ತಿಳ್ಕೊಂಡಾಗಲೇ ನಾವು ನಮ್ಮ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಪಡೆದು ನಾವು ಯಾರದಾದರೂ ವಾಸ್ತವವನ್ನು ನೋಡಿದಾಗ ನಮಗೆ ಅದರಲ್ಲಿರುವಂತಹ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಅರ್ಥ ಮಾಡಿಕೊಂಡು ಹೇಳಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ನಾನು ಇಂದು ನಿಮಗೆ ಎರಡು ಪರ್ವಗಳ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಬೇಕಂತಿದ್ದೇನೆ. ಇಂತಹ ಎಲ್ಲ ಪರ್ವಗಳಲ್ಲೂ ಇಂತಹ ವಿಶೇಷತೆ ಇರುತ್ತದೆ. ಅಂಥ ವಿಶೇಷತೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಈಗ ನೋಡಿ, ಅದರಲ್ಲಿ ಇವತ್ತು ನಾನು ಹೇಳಬೇಕಂತಿರೋದು ಈ ನಮ್ಮ ಶುಕ್ರಪರ್ವ. ಇದು ಶುಕ್ರಪರ್ವ. ಇಲ್ಲಿ ನೋಡಿ, ಇದು ದೇವಪರ್ವ ಎಂದರೆ ನಾನು ಇದಕ್ಕಿಂತ ಮೊದಲೇ ಹೇಳಿದ್ದೇನೆ, ಇದು ಜ್ಞಾನರೇಖೆ, ಈ ಹೃದಯ ರೇಖೆ ಮತ್ತು ಜ್ಞಾನರೇಖೆಗಳ ಮಧ್ಯೆ ಇರುವಂತಹ ಇದನ್ನೇ ನಾವು ದೇವಪರ್ವ ಅಥವಾ ದೇವಮಂಡಲ ಅಂತ ಹೇಳ್ತೀವಿ. ಇದು ಅಗಲವಾಗಿದ್ದರೆ ನಿಮಗೆ ದೇವರ ಅನುಗ್ರಹ ಹೆಚ್ಚಾಗಿದೆ. ಈ ರೇಖೆಗೂ ಅಗಲ ಜಾಸ್ತಿ ಆಗಿದ್ದರೆ ದೇವರ ಅನುಗ್ರಹ ಹೆಚ್ಚಾಗಿದೆ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತದೆ. ಆದರೆ ಇದರ ಅಗಲ ಇಲ್ಲಿ ಸಂದು ಕಡಿಮೆ ಆಗ್ತಾ ಬಂದಂಗೆ ನಿಮ್ಮಲ್ಲಿ ದೇವರ ಅನುಗ್ರಹ ಕಡಿಮೆ ಆಗುತ್ತಾ ಹೋಗುತ್ತದೆ. ಕೆಲವರಿಗೆ ಇಲ್ಲಿ ಅಗಲವಾಗಿರುತ್ತೆ, ಇಲ್ಲಿ ಸಣ್ಣದಾಗಿರುತ್ತೆ. ಇನ್ನು ಕೆಲವರಿಗೆ ಇಲ್ಲಿ ದೊಡ್ಡದಾಗಿರುತ್ತೆ, ಇಲ್ಲಿ ಕಿರಿದಾಗಿರುತ್ತೆ. ಆವಾಗ ಅದರ ಬಗ್ಗೆನೂ ತಿಳ್ಕೋಬೇಕು. ಅದಕ್ಕಿಂತ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಚಾನಲ್. ಅದನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಭವಿಷ್ಯ ತಿಳಿಯುವಂತಹ ಅವಕಾಶ ಇದೆ. ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಾವು ಏನು ಮಾಡಬೇಕು, ಏನು ಮಾಡಿದರೆ ನಿಮಗೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಂಬುದನ್ನು ತಿಳಿಸಲಾಗುತ್ತೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತೆ. ನೀವು ನಿಮ್ಮ ಜೀವನದ ಎಲ್ಲ ವಿಷಯಗಳನ್ನು ತಿಳಿದು ನೀವು ಜೀವನದಲ್ಲಿ ಏನು ಬೇಕೋ ಆ ವ್ಯವಸ್ಥೆಗಳನ್ನ ಮಾಡಿಕೊಂಡ್ರೆ ಜೀವನದಲ್ಲಿ ಸುಖ ಸಂತೋಷ ಅನುಭವಿಸಲು ಸಾಧ್ಯ. ಈಗ ನಾನು ವಿಷಯಕ್ಕೆ ಬರ್ತಿದ್ದೇನೆ. ಅಂದರೆ ನಾವೀಗ ಈ ಶುಕ್ರಪರ್ವ, ಇದು ಶುಕ್ರಪರ್ವ. ಈ ಶುಕ್ರಪರ್ವದಲ್ಲಿ ಉಬ್ಬಿದಂತಿರಬೇಕು. ಶುಕ್ರಪರ್ವ ಎಲ್ಲದಕ್ಕಿಂತ ಉಬ್ಬಿದು. ಕೆಲವರಿಗೆ ಇಲ್ಲಿ ಮಾತ್ರ ಉಬ್ಬಿರುತ್ತೆ, ಆಮೇಲೆ ಡೌನ್ ಆಗಿ ಹೋಗುತ್ತೆ. ಇನ್ನು ಕೆಲವರಿಗೆ ಇಲ್ಲಿವರೆಗೂ ಉಬ್ಬಿರುತ್ತೆ, ಮತ್ತೆ ಡೌನ್ ಆಗಿ ಹೋಗುತ್ತೆ. ಆಗಿರಬಾರ್ದು. ಒಂದೇ ತರೆಯಾಗಿ ಉಬ್ಬಿದ್ದರೆ, ಆವಾಗ ಅಂಥ ವ್ಯಕ್ತಿ ಸರಿಯಾಗಿ ಉಬ್ಬಿದ್ದರೆ ಅವರು ಗಾಯಕರಾಗಿರುತ್ತಾರೆ. ಗಾಯಕರಾಗಿ ಬೆಳೆಯಲು ತುಂಬ ಅನುಕೂಲ. ಅವರು ಸ್ನೇಹಜೀವಿಯಾಗಿರುತ್ತಾರೆ. ಉಬ್ಬಿದ್ದರೆ ಪೂರ್ತಿ ಇಷ್ಟು ಉಬ್ಬಿದ್ದರೆ ಅವರು ಸ್ನೇಹಜೀವಿಯಾಗಿರ್ತಾರೆ, ಗಾಯಕರಾಗಿ ಬೆಳೆಯುತ್ತಾರೆ. ಚೆನ್ನಾಗಿ ಜನರಿಗೆ ಆತ್ಮೀಯವಾಗಿ ಮಾತನಾಡುತ್ತಾರೆ. ಹಾಗೂ ಅವರು ಆರೋಗ್ಯವಂತರು, ಉತ್ತಮ ಶ್ರಮಪಟ್ಟು ಕೆಲಸ ಮಾಡುವಂತಹ ಜೀವಿಗಳಾಗಿದ್ದು ಅವರು ಧನಿಕರಾಗಿ, ಶ್ರೀಮಂತರಾಗಿ, ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಜೀವನ ನಡೆಸುತ್ತಾರೆ. ಇದು ಉಬ್ಬಿದ್ದರೆ ಅವರು ಒಳ್ಳೆಯ ಶ್ರಮಕ ಜೀವಿಗಳಾಗಿದ್ದು ಶ್ರಮಪಟ್ಟು ಕೆಲಸ ಮಾಡಿ ಅವರು ಧನಿಕರಾಗಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಆಗ್ತಾರೆ. ಅವರು ಗಾಯಕರಾಗಿಯೂ ಹೆಸರು ಮಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ನಾವು ಈ ಮೂಲಕ ತಿಳಿದುಕೊಳ್ಬೋದು. ಅಂದರೆ ಶುಕ್ರಪರ್ವ ಉಬ್ಬಿದಂತಿದ್ದರೆ ಅವರು ಇಂತಹ ವಿಷಯಗಳಲ್ಲಿ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ. ಇವರ
ಇವರ ಇದರಲ್ಲಿ ಸೂರ್ಯ ಚಿಹ್ನೆ ಅಂತ ಇಂತಹ ಸೂರ್ಯ ಚಿಹ್ನೆ ಇದ್ದರೆ ಇವರ ಅದರಲ್ಲಿ ಸೂರ್ಯ ಚಿಹ್ನೆ ಇದ್ದರೆ ಸೂರ್ಯ ಚಿಹ್ನೆ ಇದ್ದವರು ಪ್ರಣಯ ಅವಿವಾಹವಾಗುವುದು, ಅವರು ಪ್ರೀತಿಸಿ ಮದುವೆ ಆಗ್ತಾರೆ, ಹಾಗೂ ಸಂತೋಷದ ದಾಂಪತ್ಯ ಜೀವನ ಅವರದಾಗುತ್ತದೆ, ಐಶ್ವರ್ಯವಂತರಾಗುತ್ತಾರೆ. ಈ ಶುಕ್ರಪರ್ವದಲ್ಲಿ ಇಂತಹ ಸೂರ್ಯನ ಚಿಹ್ನೆ ಇದ್ದರೆ ಅವರು ಪ್ರೀತಿಸಿ ಮದುವೆ ಆಗುತ್ತಾರೆ, ಸುಖ ಸಂತೋಷದಿಂದ ದಾಂಪತ್ಯ ಜೀವನ ನಡೆಸುತ್ತಾರೆ, ಐಶ್ವರ್ಯವಂತರಾಗುತ್ತಾರೆ ಎಂಬುದರ ಸೂಚನೆ. ಅವಾಗ ನಮಗೆ ಗೊತ್ತಾಯಿತು ಏನೇನಾಗುತ್ತೆ. ಐಶ್ವರ್ಯವಂತರಾಗುತ್ತಾರೆ, ಅವರು ಪ್ರೀತಿಸಿ ಮದುವೆ ಆಗ್ತಾರೆ ಎಂಬುದನ್ನು ನಾವು ತಿಳಿದುಕೊಂಡೆವು. ಈಗ ನಾವು ತಿಳಿದುಕೊಂಡೆವು. ಈಗ ಏನಾಗಬೇಕು? ಈಗ ಅದರ ಬಗ್ಗೆ ಇನ್ನು ಇವರು ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರುತ್ತಾರೆ. ಇವರು ಉಬ್ಬಿದಂಥವರು ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರುತ್ತಾರೆ. ಈಗ ಅದರಲ್ಲಿ ಒಂದು ಗೆರೆ ಹಿಂಗೆ ಬಂದು ಈ ರೀತಿಯ ತ್ರಿಶೂಲದಾಕಾರದಲ್ಲಿ ಯಾವುದಾದರೂ ಒಂದು ಗುರುತು ಇದ್ದರೆ ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಮಾಡಿ ಧನವಂತರಾಗುತ್ತಾರೆ. ಯಾವುದೇ ಒಂದು ಕೆಲಸ ಇರಲಿ, ಅವರು ಅದನ್ನು ಯಶಸ್ವಿಯಾಗಿ ಮಾಡಿ ಅವರು ಯಶಸ್ವಿಯಾಗುತ್ತಾರೆ. ತ್ರಿಶೂಲ ಚಿಹ್ನೆ ಇದ್ದರೆ ಹಾಗಾದರೆ ಅವರು ಉತ್ತಮ ಆಡಳಿತಗಾರರಾಗಿರುತ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಬಹುದು. ಅಂತಹ ಕೆಲಸ ಕಾರ್ಯಗಳಲ್ಲಿ ಅವರು ಇದನ್ನು ಯಶಸ್ವಿ ಆಗುತ್ತಾರೆ. ಈಗ ನೋಡಿ, ಅವರ ಕೈ ಹಸ್ತದಲ್ಲಿ ಇಂತಹ ರೇಖೆಗಳಿದ್ದರೆ ಒಡ ಹುಟ್ಟಿದವರನ್ನು ಪರಸ್ಪರ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅವರು ಒಡ ಹುಟ್ಟಿದವರನ್ನು ತುಂಬ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಇವರು ಪರಸ್ಪರ ಪ್ರೀತಿಸುವುದನ್ನು ಇಷ್ಟಪಡುತ್ತಾರೆ. ಬಂಧು ಬಳಗದವರು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಒಂದು ವಿಶ್ವಾಸ, ಒಂದು ನಡವಳಿಕೆ ಗುಣವನ್ನು ಇವರು ಕೊಂಡಿರುತ್ತಾರೆ. ಇನ್ನು ನೋಡಿ, ಈ ಥರ ಗೆರೆಗಳು, ಹಿಂಗೆ ಗೆರೆಗಳಿದ್ದರೆ, ಈ ರೀತಿಯ ಗೆರೆಗಳಿದ್ದರೆ ಇವರು ತುಂಬ ಬುದ್ಧಿವಂತರಾಗಿರುತ್ತಾರೆ. ಅವರು ತುಂಬ ಬುದ್ಧಿವಂತಿಕೆಯಿಂದ ಧನ ಸಂಪಾದನೆಯನ್ನು ಮಾಡುತ್ತಾರೆ, ಮನಃಶಾಂತಿಯಿಂದ ಬದುಕುತ್ತಾರೆ. ಇನ್ನು ಇದಾಯಿತು. ಈಗ ನಾವು 3-4 ಚಿಹ್ನೆಗಳನ್ನು ನೋಡಿದ್ದೀವಿ, ಅದರಂತೆ ಅವರ ಜೀವನ ಇರುತ್ತದೆ. ಈಗ ನಾವು ಇನ್ನೊಂದನ್ನು ನೋಡೋಣ. ಇವರು ಇಲ್ಲಿ ನೋಡಿ, ಈ ರೀತಿಯ ಚಂದ್ರನ ಚಿಹ್ನೆ ಅವರ ಶುಕ್ರಪರ್ವದಲ್ಲಿದ್ದರೆ, ಶುಕ್ರಪರ್ವದಲ್ಲಿ ಈ ರೀತಿಯ ಚಂದ್ರನ ಚಿಹ್ನೆ ಇದ್ದರೆ ಇವರು ವಿರುದ್ಧ ಲಿಂಗದವರನ್ನು ಕಂಡರೆ ಏನೋ ಆಕರ್ಷಿತರಾಗುತ್ತಾರೆ. ಅವರು ಹೆಚ್ಚು ವಿರುದ್ಧ ಲಿಂಗದವರನ್ನು ಆಕರ್ಷಿಸಿ ಅವರನ್ನು ಇಷ್ಟಪಟ್ಟು ಅವರನ್ನು ಪ್ರೀತಿಸುವಂಥ ಗುಣದವರಾಗಿರುತ್ತಾರೆ. ಇನ್ನು ಶಂಖ, ತಾವರೆ, ಮೀನು ಮುಂತಾದ ಚಿಹ್ನೆಗಳು ಅವರ ಇನ್ನು ಶಂಖ ಇರ್ಬೋದು,
ಮೀನಿರ್ಬೋದು, ತಾವರೆ ಇರ್ಬೋದು. ಇಂತಹ ಚಿಹ್ನೆಗಳಿದ್ದರೆ ಅವರು ಜೀವನದಲ್ಲಿ ಹೇಗಾದರೂ ಮಾಡಿ ಅವರು ಯಶಸ್ವಿಯಾಗುತ್ತಾರೆ. ಅವರ ಜೀವನದಲ್ಲಿ ಬೇಕಾದಷ್ಟು ಧನವನ್ನು ಸಂಪಾದನೆ ಮಾಡುತ್ತೆ. ಇದೆಲ್ಲವೂ ಅವರ ಉತ್ತಮವಾದಂತಹ ಲಕ್ಷಣಗಳಾಗಿರುತ್ತದೆ, ಅವರ ಜೀವನಾಭಿವೃದ್ಧಿಯ ಉತ್ತಮವಾದ ಚಿಹ್ನೆಗಳಾಗಿರುತ್ತದೆ ಎಂಬುದನ್ನು ತಿಳ್ಕೊಂಡಿರಬೇಕು. ಇನ್ನು ನೋಡಿ, ಇದು ತಗ್ಗಾಗಿದ್ದರೆ ಏನು? ತಗ್ಗಾಗಿದ್ದರೆ ರೋಗ ರುಜಿನಗಳು ಬಂದು ಇವರಿಗೆ ಮಾನಸಿಕವಾದ, ಇಲ್ಲಿ ನೋಡಿ ಇಷ್ಟು, ಕೆಲವರಿಗಿಷ್ಟು, ಕೆಲವರಿಗಿಲ್ಲಿ, ಹೀಗೆ ಇದು ತಗ್ಗಾಗಿದ್ದಷ್ಟು ಅವರಿಗೆ ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ. ಅವರ ಜೀವನದಲ್ಲಿ ಹಲವು ರೀತಿಯ ಸಂಕಟಗಳನ್ನು ಎದುರಿಸಬೇಕಾಗುತ್ತದೆ. ಅವರಿಗೆ ಸಂತಾನ ಭಾಗ್ಯವು ಕಡಿಮೆ ಎಂದು ಹೇಳಬಹುದು. ಇವರು ಶೀಘ್ರವಾಗಿ ಕೋಪಿಸಿಕೊಳ್ಳುತ್ತಾರೆ ಹಾಗೂ ರೋಗ ರುಜಿನಗಳಿಗೆ ಬೇಗನೆ ಬಲಿಯಾಗುತ್ತಾರೆ. ಹಾಗೆ ಹೆಚ್ಚು ತಗ್ಗಾಗಿದ್ದರೆ ಮಾತ್ರ ಇವರಿಗೆ ಸಂತಾನ ಭಾಗ್ಯ ಕಡಿಮೆ ಎಂಬುದನ್ನು ಹೇಳ್ತೇವೆ. ಈಗ ಅದರದಾಯಿತು. ಈಗ ನಾವು ಇದರಲ್ಲಿ ನೋಡಿ, ಇದರಲ್ಲಿ ಒಂದು ಪ್ಲಸ್ ಚಿಹ್ನೆ ಇರ್ಬೋದು, ಅಥವಾ ತ್ರಿಕೋಣ ಚಿಹ್ನೆ ಇರ್ಬೋದು, ಅಥವಾ ಚದುರ ಚಿಹ್ನೆ ಇರ್ಬೋದು, ದೇವಪರ್ವತ ಇಲ್ಲ ನಕ್ಷತ್ರ ಚಿಹ್ನೆ ಇರ್ಬೋದು. ಈ ಯಾವುದಾದರೂ ಚಿಹ್ನೆ ಇದರಲ್ಲಿ ಇದ್ದರೆ, ಈ ಪರ್ವ ಅಗಲವಾಗಿದ್ದು ಈ ಚಿಹ್ನೆಗಳು ಯಾವುದಾದರೂ ಇದ್ದರೆ ಇವರು ಸಹ ಅದೃಷ್ಟವಂತರೆಂದು ಹೇಳಬಹುದು. ಇದು ಇದ್ದರೆ ಯಾವುದೇ ರೋಗಗಳು, ಈ ಚೌಕ ಇದ್ದರೆ ಯಾವುದೇ ಸಮಸ್ಯೆಗಳು ಅವರಿಗೆ ಎದುರಾದರೂ ಕೂಡಲೇ ಅದು ನಿವಾರಣೆ ಆಗಿ ಅವರಿಗೆ ಉತ್ತಮ ಫಲವನ್ನು ಕೊಡುತ್ತದೆ. ಇದು ಸಹ ಇವರಿಗೆ ಧನವನ್ನು ತಂದುಕೊಡುವಂತಹ, ಅವರ ಜೀವನವನ್ನು ಯಶಸ್ವಿಯಾಗುವಂತಹ ಮಾಡುತ್ತದೆ. ಇದು ಸಹ ಅಷ್ಟೇ ಅವರ ಜೀವನವನ್ನು ಯಶಸ್ವಿಯಾಗಿ ಮುನ್ನಡೆಸುವಂತೆ ಪ್ರೇರೇಪಿಸುವಂತಹ ಚಿಹ್ನೆಗಳು. ಇಂತಹ ಚಿಹ್ನೆಗಳು ದೇವಪರ್ವದಲ್ಲಿದ್ದಾಗ, ಆದರೆ ಒಂದನ್ನು ನೀವು ನೆನ್ಕೋಬೇಕು, ಈ ದೇವಪರ್ವದಲ್ಲಿರುವಂತಹ ಯಾವುದೇ ಚಿಹ್ನೆ ಈ ಮೇಲಿನ ಹೃದಯ ರೇಖೆಗಾಗಲಿ ಅಥವಾ ಜ್ಞಾನ ರೇಖೆಗಾಗಲಿ ಮುಟ್ಟಿರಬಾರದು, ಮುಟ್ಟದಂತೆ, ಅಥವಾ ಅದರ ಮೇಲೆ ಯಾವುದೇ ದೋಷ ಫಲಗಳು ಇರಬಾರದು. ಯಾವುದೇ ದೋಷ ಫಲಗಳು ಇರದೆ ಇದ್ದಾಗ ಮಾತ್ರ ಅವರ ಜೀವನದಲ್ಲಿ ಯಶಸ್ಸು, ಧನಲಬ್ಧಿ ಎಲ್ಲವೂ ಆಗುತ್ತದೆ. ಇದು ಯಾವುದಕ್ಕಾದರೂ ಒಂದು ತಗಲಿದರೆ ಅದರ ಫಲವು ಕಡಿಮೆ ಆಗುತ್ತಾ ಹೋಗುತ್ತೆ. ಆ ಕಡಿಮೆಯಾಗಿ ಅವರು ಯಾವುದೇ ಒಂದು ಫಲ ಇದ್ದರೂ ಅದು ಅವರಿಗೆ ಸರಿಯಾದ ರೀತಿಯಲ್ಲಿ ಫಲ ನೀಡಲೇ ಹೋಗಬಹುದು. ಅಂದರೆ ಇನ್ನೂ ಒಂದು ಅಂದರೆ, ಇದರಲ್ಲಿ ಇದೆಲ್ಲವೂ ಇದ್ದರೂ ಸಹ, ಈ ಹೇಳಿದಂಥ ಉತ್ತಮ ಫಲಗಳ ಚಿಹ್ನೆಗಳಿದ್ದರೂ ಸಹ ಬೇರೆ ಎಲ್ಲಾದರೂ, ಈಗ ಸೂರ್ಯರೇಖೆಯಲ್ಲಿ ಏನಾದರೂ ತೊಂದರೆ ಇದ್ದರೆ, ಸೂರ್ಯಪರ್ವದಲ್ಲಿ ಏನಾದರೂ ತೊಂದರೆ ಇದ್ದರೆ, ಬುಧ ಪರ್ವದಲ್ಲಿ ಏನಾದರೂ ತೊಂದರೆ ಇದ್ದರೆ, ಗುರುಪರ್ವದಲ್ಲಿ ಏನಾದರೂ ತೊಂದರೆ ಇದ್ದರೆ, ಅಥವಾ ಈ ಭಾಗ್ಯರೇಖೆಯಲ್ಲಿ ಆಗಿರ್ಬೋದು, ಯಾವುದಾದ್ರೂ ದೋಷ ಫಲದ ಚಿಹ್ನೆ ಇದ್ದಾಗ ಇಂತಹ ಚಿಹ್ನೆಗಳು ನಿಮಗೆ ಫಲಕಾರಿಯಾಗುವುದಿಲ್ಲ, ನಿಮಗೆ ಅದರ ಫಲ ಪಡೆಯಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಅಂತಹ ದೋಷ ಫಲಗಳಿದ್ದರೆ ಅದನ್ನು ನಿವಾರಿಸುವಂತಹ ನೀವು ಏನು ಮಾಡಬೇಕೆಂಬುದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತದೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತಾ ಹೋಗುತ್ತೇನೆ. ಇಂದಿನ ಈ ವಿಡಿಯೋದಲ್ಲಿ ನೀವು ಹೇಳಿರುವಂಥ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೇ ನೀವಿನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳು ತಿಳ್ಕೊಂಡು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೋದು, ಯಶಸ್ವಿ ಆಗ್ಬೋದು. ಹಾಗೆಯೇ ನಿಮಗೆ ಭವಿಷ್ಯ ತಿಳಿಯಬೇಕು,
ಎಂಬುದ ಆಸಕ್ತಿ ಇದ್ದರೆ ಇದರಲ್ಲೇ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂದರೆ ಸಾಕು, ಹಲೋ ಅಂದರೆ ಸಾಕು, ನಾವು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮಗೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ. ಮೊಬೈಲಿಗೆ ನಿಮ್ಮ ಭವಿಷ್ಯ ಬರುತ್ತದೆ. ಆಸಕ್ತಿ ಇದ್ದವರು ಆ ನಂಬರಿಗೆ, ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಅಥವಾ ಏನಾದರೂ ಮಾಡಿ, ವಾಯ್ಸ್ ಮೆಸೇಜ್ ಆಗ್ಬೋದು, ಲೆಟರ್ ಮೆಸೇಜ್ ಆಗಿರ್ಬೋದು, ಏನಾದರೂ ಮೆಸೇಜ್ ಕಳಿಸ್ಬೋದು, ಸಾಕು, ನಾವು ರಿಪ್ಲೈ ಮಾಡ್ತೇವೆ. ಹಾಗೆಯೇ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.